ಬಿಜೆಪಿ ಪಕ್ಷದಿಂದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕೂಡ ಈಗಾಗಲೇ ಉಚ್ಚಾಟನೆಯನ್ನು ಮಾಡಲಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗ ಏನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ. ಸಭೆಯಲ್ಲಿ ಕೂಡ ಏಪ್ರಿಲ್ 13ರಂದು ಏನು ಬೆಳಗಾವಿಯಲ್ಲಿ ಪ್ರತಿಭಟನೆ ಕೂಡ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ನನ್ನ ಜೊತೆ ಈಗ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ಸಭೆ ಮಾಡಿದ್ರಿ, ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈ ಬೆಳಗ್ಗೆ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ ರೀತಿಯಲ್ಲಿ ಇವತ್ತು ದಿಢೀರ್ ತುರ್ತುಗೋಷ್ಠಿಯನ್ನು ಮಾಡಿದ್ವಿ. ಸಮಾಜದ ಸಭೆ ಕರೆದ್ವಿ. ಉದ್ದೇಶ ಅಂದರೆ ವಿನಾಕಾರಣ ಯಾವುದೇ ತಪ್ಪು ಮಾಡಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಒಂದು ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟ, ದಲಿತರ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸಿದರು. ಎರಡನೇದು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಮೂರನೇದು ಪಕ್ಷದ ಆಂತರಿಕವಾದಂಥ ಭಿನ್ನ ಕುರಿತು ಮಾತಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಕರೆದು ಸೌಹಾರ್ದಯುತವಾಗಿ ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಏಕೈಕ ಉಚ್ಚಾಟನೆ ಮಾಡಿದ್ದು ನಾವಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಗೆ ಇಡೀ ಸಮಾಜ ನಿಲ್ಲುತ್ತೆ ಅಂತ ನಾವು ಈಗಾಗಲೇ ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದೀವಿ. ಈ ಒಂದು ಪ್ರತಿಭಟನೆಯನ್ನು, ಈ ಒಂದು ಆದೇಶ ಪತ್ರವನ್ನು ಕೂಡಿ ಹಿಂಪಡಿಬೇಕು. ಮೀಸಲಾತಿ ಹೋರಾಟಗಾರರ ಮೇಲೆ ಕ್ರಮ ಕೈಗೊಂಡಿರ್ತಕ್ಕಂಥ ಸರ್ಕಾರ 10ನೇ ತರಕ್ಕೆ ಕಾಳಗೊಳಗಾಗಿಯೇ ಆ ಆದೇಶವನ್ನು, ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದು ಹೋದರೆ 13ನೇ ತಾರೀಕು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಕರೆ ಕೊಟ್ಟಿವಿ. ಸ್ವಾಮೀಜಿ, ಈ ನಿರ್ಧಾರದ ಹಿಂದೆ ಅಥವಾ ಈ ಕುತಂತ್ರದ ನೀವು ಹೆಸರುಗಳನ್ನು ಕೂಡ ಹೇಳಿದ್ರಿ. ಯಾರಿರ್ಬೋದು ಆ ಕುತಂತ್ರಿಗಳು ಅಂತ? ನಾನು ಆಲ್ರೆಡಿ ನಿನ್ನಿಂದ ಹೇಳಕತ್ತೇನೆ, ಮತ್ತೆ ಯಾಕೆ ಅವ್ರು ಕೇಳಿ ದೊಡ್ಡವ್ರು ಮಾಡ್ತೀರಿ. ಯಾರು ನಮ್ಮ ಮೀಸಲಾತಿ ಚಳವಳಿಗೆ ಹಿನ್ನಡೆ ಮಾಡಿದ್ದಾರೆ ಅವೇ ಶಕ್ತಿಗಳು ಈ ರೀತಿ ಮಾಡಿದವು. ಹಾಗಾಗಿ ಅವ್ರನ್ನ ರಾಜಕೀಯವಾಗಿ ಏನಾದ್ರು ತಪ್ಪು ಮಾಡಿದರೆ ಪಕ್ಷದ ಚಟುವಟಿಕೆ ಉಚ್ಚಾಟನೆ ಮಾಡಲಿ. ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಇವತ್ತು ಅವ್ರು ಉಚ್ಚಾಟನೆ ಮಾಡಿದ್ರು. ಅದು ನಿಮಗೆ ಗೊತ್ತಾಗೈತೆ. ಈ ಜನಾಂಗದ ರಾಜಕಾರಣಿಗಳು ಎಂದೂ ಮೇಲೆ ಬರಬಾರ್ದಿರುವಂಥ ಹೊಟ್ಟೆ ಕಿಚ್ಚಿಗೋಸ್ಕರ ಈಗ ಪ್ರಯತ್ನ ಮಾಡಕತ್ತದು. ಉಚ್ಚಾಟನೆ ಆದಮೇಲೆ ಯತ್ನಾಳ್ ಅವ್ರ ಜೊತೆಗೆ ಮಾತನಾಡಿದ್ರೆ ಸ್ವಾಮೀಜಿಗಳು ತಾವು? ಅವ್ರ ಫೋನ್ ಸಿಕ್ಕಿಲ್ಲ ನನಗೆ. ಬೆಳಗಾವಿ ಬರ್ತೇವೆ ಅಂತ ಹೇಳಿದ್ರು ನನಗೆ. ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಗೊತ್ತಿಲ್ಲ. ಬಂದು ಭೇಟಿ ಪರ್ಸನಲ್ ಭೇಟಿ ಆಗಿದ್ದಾರೆ. ಯತ್ನಾಳ್ ಅವರ ಮುಂದಿನ ನಡೆ ಬಗ್ಗೆ ಭಾಳಷ್ಟು ನಮಗೆ ಕುತೂಹಲ ಐತಿ, ಏನು ನಡೆ ಮಾಡ್ತದೆ. ಒಟ್ಟಾರೆ ನಾನು ಹೇಳೋ ಪರಿಷ್ಕಾರ ಏನಪ್ಪ ಅಂದರೆ ಉತ್ತರ ಕನ್ನಡ ಅಭಿವೃದ್ಧಿ, ಪಂಚಮಸಾಲಿ ಮೀಸಲಾತಿ ಚಳವಳಿ, ಆಮೇಲೆ ಈ ಭಾಗದ ಜ್ವಲಂತ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದೇ ಆದರೆ ಪಕ್ಷಾತೀತವಾಗಿ, ರಾಜ್ಯಾತೀತವಾಗಿ ಮಾಡಿದ್ದೆ ಆದರೆ ಅದಕ್ಕೆ ಪೂರಕವಾಗಿ ನಾನು ಸಹ ಅವರ ಸೇವೆ ಕೊಡಲಿಕ್ಕೆ ಸಿದ್ಧರಿದ್ದೀನಿ. ಅಲ್ಲ, ಈ ಒಂದು ನಿರ್ಧಾರದಿಂದ ಬಿ ಜೆ ಪಿಗೆ ಏನಾದರೂ ಹಿನ್ನಡೆ ಆಗತ್ತೆ ಸ್ವಾಮಿ? ಖಂಡಿತ ಹಿನ್ನಡೆ ಆಗುತ್ತೆ. ಮೇನ್ ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಲಿಂಗಾಯತರು, ಅದೆಲ್ಲ ಹೈಯೆಸ್ಟ್ ಪಂಚಮಸಾಲಿಗಳೇ. ಇವ್ರದಿಂದ ಸರ್ಕೊಂಡ್ರೆ ಅವರೆಲ್ಲ ವೋಟ್ ಬ್ಯಾಂಕು ಇದೆ. ಅವರು ಯಾವ ಕಾರಣಕ್ಕೂ ನಮ್ಮ ಸಮಾಜದ ಶಕ್ತಿಯನ್ನು ಮಿಸ್ಗೈಡ್ ಮಾಡಿ ಅಥವಾ ಅದನ್ನು ಹತ್ತಿಕ್ಕಿ ಅಧಿಕಾರ ಬರಲಿಕ್ಕೆ ಯಾವ ಕಾರಣ ಬಿ ಜೆ ಪಿ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪಕ್ಷವನ್ನು ಕಡೆಗಣಿಸಿ ನಮ್ಮ ನಾಯಕನ ತುಳಿದು ನಾವು ಬಹುಮತ ಬರ್ತೇವೆ ಅನ್ನೋಂಥದ್ದು ಅದು ಭ್ರಮೆ ಅದು. ಹಾಗಾಗಿ ನಮಗೆ ನ್ಯಾಯ ಕೊಟ್ಟು ನೀವು ನ್ಯಾಯ ಪಡ್ಕೊಳ್ರಿ. ಈ ರೀತಿಯಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಕ್ರಮ ಅಷ್ಟದು ಸರಿಯಿಲ್ಲ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಯತ್ನಾಳ್ ಅವರು ಕಾಂಗ್ರೆಸ್ ವಿರೋಧಿಯಾಗಿದ್ದರು, ಜೊತೆಗೆ ಈಗ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಒಂದು ವೇಳೆ ಯತ್ನಾಳ್ ಅವರು ಏನಾದರೂ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ, ತಮ್ಮ ಸಲಹೆ ಏನಾಗಿರುತ್ತೆ? ಒಂದು ವೇಳೆ ನನಗನ್ಸೋ ಮಟ್ಟಿಗೆ ರಾಜಕೀಯ ಪಕ್ಷದ ಕಟ್ಟುವಂಥದ್ದು ಮತ್ತು ಅದನ್ನು ಬೇರೆ ರೀತಿ ಆಲೋಚನೆ ಮಾಡುವಂಥ ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನಾನು ಏನು ಹೇಳಿದ್ದೀನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಪರವಾಗಿ ಜನಸಾಮಾನ್ಯರ ಧ್ವನಿಯಾಗಿ ನಮ್ಮ ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಬಸವನಗೌಡರು ಏನೇ ತೀರ್ಮಾನ ತೆಗೆದುಕೊಳ್ಳಿ ರಾಜಕೀಯವಾಗಿ, ಸಾಮಾಜಿಕ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದೀನಿ. ಪಕ್ಷ ಕಟ್ಟೋದ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೊಂದು. ಸಲಹೆ ಏನಾಗಿದೆ? ನನ್ನ ಸಲಹೆ ಏನಪ್ಪ ಅಂದ್ರೆ, ಗೌಡರು ನೀ ಯಾವತ್ತು ಎವರ್ಗ್ರೀನ್ ಎವರ್ಷೇನು, ನೀ ಯಾವತ್ತು ಹುಲಿನೇ, ಅಲ್ಲಿದ್ದರೂ ಹುಲಿನೇ, ಇಲ್ಲಿದ್ದರೂ ಹುಲಿನೇ. ನೀವು ಮುಂಚಿನ ಏನು ಗುಡುಕ್ತೀರಿ ಆ ಪ್ರಕಾರ ಗುಡುಗ್ರಿ. 10ನೇ ತಾರೀಕಿಗೆ ನಾವು ಗಡುವು ಕೊಟ್ಟೇವಿ ಕೇಂದ್ರ ವರಿಷ್ಠಿಗೆ. ಅಷ್ಟರೊಳಗೆ ಅವ್ರು ಏನಾದರೂ ಆದೇಶ ಪತ್ರವನ್ನು, ಉಚ್ಚಾಟನೆ ಆದೇಶ ಪತ್ರವನ್ನು ವಾಪಸ್ ಪಡ್ಕೊಳ್ದು ಹೋದರೆ 13 ತಾರೀಕು ಬೃಹತ್ ಪ್ರತಿಭಟನೆ ಮಾಡಿ ಆವತ್ತೊಂದು ನಿರ್ಧಾರ ಪ್ರಕಟಗೊಳಿಸ್ತೀವಿ. ಬಿ ಜೆ ಪಿಯಲ್ಲಿ ಹಿಂದುತ್ವವಾದಿಗಳನ್ನು ತುಳಿಯುವ ಕೆಲಸ ಆಗ್ತಿದೆ, ಸ್ವಜನ ಪಕ್ಷಪಾತಕ್ಕೆ ಅವಕಾಶವನ್ನು ಕೊಡ್ತಿದ್ದಾರಾ? ಖಂಡಿತವಾಗಿ. ಈಗಾಗಲೇ ಈಶ್ವರಪ್ಪವರು, ಸಿ ಟಿ ರವಿ, ಅಮಿತ್ ಶಾ, ಆಮೇಲೆ ಯಾರ್ಯಾರು ಆ ಹಿಂದುತ್ವದ ಬಗ್ಗೆ ಗಟ್ಟಿಯಾಗಿ ಮಾತಾಡ್ತಿದ್ರು, ಅವನ್ನ ಒಂದು ವ್ಯವಸ್ಥಿತವಾಗಿ ಅವರ ಮಾತುಗಳನ್ನು ಹತ್ತಿಕ್ಕೋಬೋದು ನಡೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಬಸವನಗೌಡರು ಯಾರೇನೇ ಮಾಡ್ಬೋದು ನನ್ನ ಮಾತು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅಂದು 15 ಸಿಕ್ಕಿವ್ರು ಮಾಡಿಬಿಟ್ಟಿದ್ದಾರೆ. ಅದು ಭಾಳ ಬೇಸರ ಆಯಿತು. ಹೋರಾಟ ಹೇಳಿದ್ರಲ್ಲ ಸ್ವಾಮೀಜಿ, ಯಾರೆಲ್ಲ ಬರ್ತಾರೆ, ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಎಲ್ರಿಗೂ ನಮ್ಮ ಸಮಾಜ ಎಷ್ಟು ಜನ ಬಿ ಜೆ ಪಿ ಇಟ್ಟಿದ್ದಾರೆ ಎಲ್ಲರಿಗೂ ಬರೋಕ್ಕೆ ಹೇಳ್ತೀನಿ. ಎಲ್ಲರೂ ಬಂದು ಭಾಗವಹಿಸಲಿ. ತಮ್ಮ ಪಕ್ಷದ ವರಿಷ್ಠಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕೂಡಲೇ ಉಚ್ಚಾಟನೆ ವಾಪಸ್ ಪಡ್ಕೊಳ್ಳೋಕ್ಕೆ ಅವ್ರು ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಜನದ ವೋಟ್ ಪಡ್ಕೊಂಡು MP ಆಗಿರ್ತಕ್ಕಂಥ, ಮಂತ್ರಿ ಆಗಿರ್ತಕ್ಕಂಥ
ರಾಜಕಾರಣಿಗಳ ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಕೂಡಲ ಸಂಗಮ ಶ್ರೀಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಜೆಪಿ ಪಕ್ಷದಿಂದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕೂಡ ಈಗಾಗಲೇ ಉಚ್ಚಾಟನೆಯನ್ನು ಮಾಡಲಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕೂಡ ಈಗ ಏನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ. ಸಭೆಯಲ್ಲಿ ಕೂಡ ಏಪ್ರಿಲ್ 13ರಂದು ಏನು ಬೆಳಗಾವಿಯಲ್ಲಿ ಪ್ರತಿಭಟನೆ ಕೂಡ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ನನ್ನ ಜೊತೆ ಈಗ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ಸಭೆ ಮಾಡಿದ್ರಿ, ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈ ಬೆಳಗ್ಗೆ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ ರೀತಿಯಲ್ಲಿ ಇವತ್ತು ದಿಢೀರಂತ ತುರ್ತುಗೋಷ್ಠಿಯನ್ನು ಮಾಡಿದ್ವಿ. ಸಮಾಜದ ಸಭೆ ಕರೆದ್ವಿ. ಉದ್ದೇಶ ಅಂದರೆ ವಿನಾಕಾರಣ ಯಾವುದೇ ತಪ್ಪು ಮಾಡಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಒಂದು ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟ, ದಲಿತರ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸಿದರು. ಎರಡನೇದು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಮೂರನೇದು ಪಕ್ಷದ ಆಂತರಿಕವಾದಂಥ ಭಿನ್ನ ಕುರಿತು ಮಾತಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಕರೆದು ಸೌಹಾರ್ದಯುತವಾಗಿ ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಏಕೈಕ ಉಚ್ಚಾಟನೆ ಮಾಡಿದ್ದು ನಾವಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾವ ಕಾರಣಕ್ಕೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಗೆ ಇಡೀ ಸಮಾಜ ನಿಲ್ಲುತ್ತೆ ಅಂತ ನಾವು ಈಗಾಗಲೇ ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದೀವಿ. ಈ ಒಂದು ಪ್ರತಿಭಟನೆಯನ್ನು, ಈ ಒಂದು ಆದೇಶ ಪತ್ರವನ್ನು ಕೂಡಿ ಹಿಂಪಡಿಬೇಕು. ಮೀಸಲಾತಿ ಹೋರಾಟಗಾರರ ಚಿತ್ರದ ಮೇಲೆ ಕ್ರಮ ಕೈಗೊಂಡಿರ್ತಕ್ಕಂಥ ಸರ್ಕಾರ 10ನೇ ತರಕ್ಕೆ ಕಾಳಗೊಳಗಾಗಿಯೇ ಆ ಆದೇಶವನ್ನು, ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದೆ ಹೋದರೆ 13ನೇ ತಾರೀಕು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಕರೆ ಕೊಟ್ಟಿವಿ. ಸ್ವಾಮೀಜಿ, ಈ ನಿರ್ಧಾರದ ಹಿಂದೆ ಅಥವಾ ಈ ಕುತಂತ್ರದ ನೀವು ಹೆಸರುಗಳನ್ನು ಕೂಡ ಹೇಳಿದ್ರಿ. ಯಾರಿರ್ಬೋದು ಆ ಕುತಂತ್ರಿಗಳು ಅಂತ? ನಾನು ಆಲ್ರೆಡಿ ನಿನ್ನಿಂದ ಹೇಳಕತ್ತೇನೆ, ಮತ್ತೆ ಯಾಕೆ ಅವ್ರು ಕೇಳಿ ದೊಡ್ಡವ್ರು ಮಾಡ್ತೀರಿ. ಯಾರು ನಮ್ಮ ಮೀಸಲಾತಿ ಚಳವಳಿಗೆ ಹಿನ್ನಡೆ ಮಾಡಿದ್ದಾರೆ ಅವೇ ಶಕ್ತಿಗಳು ಈ ರೀತಿ ಮಾಡಿದವು. ಹಾಗಾಗಿ ಅವ್ರನ್ನ ರಾಜಕೀಯವಾಗಿ ಏನಾದ್ರು ತಪ್ಪು ಮಾಡಿದರೆ ಪಕ್ಷದ ಚಟುವಟಿಕೆಗಳನ್ನ ಉಚ್ಚಾಟನೆ ಮಾಡಲಿ. ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಇವತ್ತು ಅವ್ರು ಉಚ್ಚಾಟನೆ ಮಾಡಿದ್ರು. ಅದು ನಿಮ್ಗೆ ಗೊತ್ತಾಗೈತೆ. ಈ ಜನಾಂಗದ ರಾಜಕಾರಣಿಗಳು ಎಂದೂ ಮೇಲೆ ಬರಬಾರ್ದಿರೋ ಅಂತ ಹೊಟ್ಟೆ ಕಿಚ್ಚಿಗೋಸ್ಕರ ಈಗ ಪ್ರಯತ್ನ ಮಾಡಕತ್ತದು. ಉಚ್ಚಾಟನೆ ಆದಮೇಲೆ ಯತ್ನಾಳ್ ಅವ್ರ ಜೊತೆಗೆ ಮಾತನಾಡಿದ್ರ ಸ್ವಾಮೀಜಿಗಳು ತಾವು? ಅವ್ರ ಫೋನ್ ಸಿಕ್ಕಿಲ್ಲ ನನಗೆ. ಬೆಳಗಾವಿ ಬರ್ತೇವೆ ಅಂತ ಹೇಳಿದ್ರು ನನಗೆ. ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಗೊತ್ತಿಲ್ಲ. ಬಂದು ಪರ್ಸನಲ್ ಭೇಟಿಯಾಗಿದ್ದಾರೆ. ಯತ್ನಾಳ್ ಅವರ ಮುಂದಿನ ನಡೆ ಬಗ್ಗೆ ಭಾಳಷ್ಟು ನಮಗೆ ಕುತೂಹಲ ಐತಿ, ಏನು ನಡೆ ಮಾಡ್ತದೆ. ಒಟ್ಟಾರೆ ನಾನು ಹೇಳೋ ಪರಿಷ್ಕಾರಪ್ಪ ಅಂದರೆ ಉತ್ತರ ಕನ್ನಡ ಅಭಿವೃದ್ಧಿ, ಪಂಚಮಸಾಲಿ ಮೀಸಲಾತಿ ಚಳವಳಿ, ಆಮೇಲೆ ಈ ಭಾಗದ ಜ್ವಲಂತ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದೇ ಆದರೆ ಪಕ್ಷಾತೀತವಾಗಿ, ರಾಜ್ಯಾತೀತವಾಗಿ ಮಾಡಿದ್ದೆ ಆದರೆ ಅದಕ್ಕೆ ಪೂರಕವಾಗಿ ನಾನು ಸಹ ಅವರ ಸೇವೆ ಕೊಡಲಿಕ್ಕೆ ಸಿದ್ಧರಿದ್ದೀನಿ. ಅಲ್ಲ, ಈ ಒಂದು ನಿರ್ಧಾರದಿಂದ ಬಿ ಜೆ ಪಿಗೆ ಏನಾದರೂ ಹಿನ್ನಡೆ ಆಗತ್ತೆ ಸ್ವಾಮಿ? ಖಂಡಿತ ಹಿನ್ನಡೆ ಆಗುತ್ತೆ. ಮೇನ್ ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಲಿಂಗಾಯತರು, ಅದೆಲ್ಲ ಹೈಯೆಸ್ಟ್ ಪಂಚಮಸಾಲಿಗಳೇ. ಇವ್ರಿಂದ ಸರ್ಕೊಂಡ್ರೆ ಅವರೆಲ್ಲ ವೋಟ್ ಬ್ಯಾಂಕು ಇದೆ. ಅವರು ಯಾವ ಕಾರಣಕ್ಕೂ ನಮ್ಮ ಸಮಾಜದ ಶಕ್ತಿಯನ್ನು ಮಿಸ್ಗೈಡ್ ಮಾಡಿ ಅಥವಾ ಅದನ್ನು ಹತ್ತಿಕ್ಕಿ ಅಧಿಕಾರ ಬರಲಿಕ್ಕೆ ಯಾವ ಕಾರಣ ಬಿ ಜೆ ಪಿ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪಕ್ಷವನ್ನು ಕಡೆಗಣಿಸಿ ನಮ್ಮ ನಾಯಕನ ತುಳಿದು ನಾವು ಬಹುಮತ ಬರ್ತೇವೆ ಅನ್ನೋಂಥದ್ದು ಅದು ಭ್ರಮೆ ಅದು. ಹಾಗಾಗಿ ನಮಗೆ ನ್ಯಾಯ ಕೊಟ್ಟು ನೀವು ನ್ಯಾಯ ಪಡ್ಕೊಳ್ರಿ. ಈ ರೀತಿಯಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಕ್ರಮ ಅಷ್ಟೊಂದು ಸರಿಯಿಲ್ಲ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯತ್ನಾಳ್ ಅವರು ಕಾಂಗ್ರೆಸ್ ವಿರೋಧಿಯಾಗಿದ್ದರು, ಜೊತೆಗೆ ಈಗ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಒಂದು ವೇಳೆ ಯತ್ನಾಳ್ ಅವರು ಏನಾದರೂ ಹೊಸ ಪಕ್ಷವನ್ನು ಕಟ್ಟಿದ್ದಾರೆ, ತಮ್ಮ ಸಲಹೆ ಏನಾಗಿರುತ್ತೆ? ಒಂದು ವೇಳೆ ನನಗನ್ಸೋ ಮಟ್ಟಿಗೆ ರಾಜಕೀಯ ಪಕ್ಷದ ಕಟ್ಟುವಂಥದ್ದು ಮತ್ತು ಅದನ್ನು ಬೇರೆ ರೀತಿ ಆಲೋಚನೆ ಮಾಡುವಂಥ ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನಾನು ಏನು ಹೇಳಿದ್ದೀನಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಪರವಾಗಿ ಜನಸಾಮಾನ್ಯರ ಧ್ವನಿಯಾಗಿ ನಮ್ಮ ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಬಸವನಗೌಡರು ಏನೇ ತೀರ್ಮಾನ ತೆಗೆದುಕೊಳ್ಳಿ ರಾಜಕೀಯವಾಗಿ, ಸಾಮಾಜಿಕ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದೀನಿ. ಪಕ್ಷ ಕಟ್ಟೋದ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೊಂದು. ನಮ್ಮ ಸಲಹೆ ಏನಾಗಿರುತ್ತೆ? ನನ್ನ ಸಲಹೆ ಏನಪ್ಪ ಅಂದ್ರೆ, ಗೌಡರು ನೀ ಯಾವತ್ತು ಎವರ್ಗಿನ್ ಎವರ್ಷೇನು, ನೀ ಯಾವತ್ತು ಹುಲಿನೇ, ಅಲ್ಲಿದ್ದರೂ ಹುಲಿನೇ, ಇಲ್ಲಿದ್ದರೂ ಹುಲಿನೇ. ನೀವು ಮುಂಚೆ ಏನು ಗುಡುಕ್ತೀರಿ ಆ ಪ್ರಕಾರ ಗುಡುಗ್ರಿ. 10ನೇ ತಾರೀಕಿಗೆ ನಾವು ಗಡುವು ಕೊಟ್ಟೇವಿ ಕೇಂದ್ರ ವರಿಷ್ಠಿಗೆ. ಅಷ್ಟರೊಳಗೆ ಅವ್ರು ಏನಾದರೂ ಆದೇಶ ಪತ್ರವನ್ನು, ಉಚ್ಚಾಟನೆ ಆದೇಶ ಪತ್ರವನ್ನು ವಾಪಸ್ ಪಡ್ಕೊಳ್ದು ಹೋದರೆ 13 ತಾರೀಕು ಬೃಹತ್ ಪ್ರತಿಭಟನೆ ಮಾಡಿ ಆವತ್ತೊಂದು ನಿರ್ಧಾರ ಪ್ರಕಟಗೊಳಿಸ್ತೀವಿ. ಬಿ ಜೆ ಪಿಯಲ್ಲಿ ಹಿಂದುತ್ವವಾದಿಗಳನ್ನು ತುಳಿಯುವ ಕೆಲಸ ಆಗ್ತಿದೆ, ಸ್ವಜನ ಪಕ್ಷಪಾತಕ್ಕೆ ಅವಕಾಶವನ್ನು ಕೊಡ್ತಿದ್ದಾರಾ? ಖಂಡಿತವಾಗಿ ಈಗಾಗಲೇ ಈಶ್ವರಪ್ಪವರು, ಸಿ ಟಿ ರವಿ, ಅಮಿತ್ ಶಾ, ಆಮೇಲೆ ಯಾರ್ಯಾರು ಆ ಹಿಂದುತ್ವದ ಬಗ್ಗೆ ಗಟ್ಟಿಯಾಗಿ ಮಾತಾಡ್ತಿದ್ರು, ಅವನ್ನ ಒಂದು ವ್ಯವಸ್ಥಿತವಾಗಿ ಅವರ ಮಾತುಗಳನ್ನು ಹತ್ತಿಕ್ಕೋಬೋದು ನಡೀತಾ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಬಸವನಗೌಡರು ಯಾರೇನೇ ಮಾಡ್ಬೋದು ನನ್ನ ಮಾತು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅಂದು 15 ಸಿಕ್ಕಿವ್ರು ಮಾಡಿಬಿಟ್ಟಿದ್ದಾರೆ. ಅದು ಭಾಳ ಬೇಸರ ಆಯಿತು. ಹೋರಾಟ ಹೇಳಿದ್ರಲ್ಲ ಸ್ವಾಮೀಜಿ, ಯಾರೆಲ್ಲ ಬರ್ತಾರೆ, ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಎಲ್ರಿಗೂ ನಮ್ಮ ಸಮಾಜ ಎಷ್ಟು ಜನ ಬಿ ಜೆ ಪಿ ಇಟ್ಟಿದ್ದಾರೆ ಎಲ್ಲರಿಗೂ ಬರೋಕ್ಕೆ ಹೇಳ್ತೀನಿ.
ಎಲ್ಲರೂ ಬಂದು ಭಾಗವಹಿಸಲಿ, ತಮ್ಮದು ಪಕ್ಷದ ವರಿಷ್ಠಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕೂಡಲೇ ಉಚ್ಚಾಟನೆ ವಾಪಸ್ ಪಡ್ಕೊಳ್ಳೋಕ್ಕೆ ಅವ್ರು ಮನವೊಲಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಜನದ ಓಟ್ ಪಡ್ಕೊಂಡು MP ಆಗಿರ್ತಕ್ಕಂಥ ಮಂತ್ರಿ ಆಗಿರ್ತಕ್ಕಂಥ ರಾಜಕಾರಣಿಗಳ ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಕೂಡಲ ಸಂಗಮ ಶ್ರೀಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಬಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.